ಒಂದೆರಡು ವರ್ಷ ಮೊದಲು ನಾನು ಗಲ್ಫ್ ಟೂರ್ ಮಾಡಿದ್ದೆ. ಗಲ್ಫ್ ಟೂರ್ ಮಾಡಿ ಸಾಧಾರಣ 6 ಕಂಟ್ರೀಸ್ಗೆ ಮಾಡಿದ್ದೇನೆ ಗಲ್ಫ್ ಅಲ್ಲಿ. ಮಸ್ಕತ್, ದುಬೈ, ಬ್ಯಾರಿನ್, ಕತಾರ್, ಕುವೈಟ್, ಸೌದಿ. ಅದು ಹಾಗೆ ಅದೊಂದು ಭಯಂಕರ ಸಕ್ಸಸ್ ಇದಾಯ್ತು ನಮ್ಗೆ. ಅದು ಬಾರಿ ಒಳ್ಳೆ ಆಯ್ತು ರೈಡ್. ಹಾಗೆ ನಾನು ಈ ವರ್ಷ ನಾನು ಪ್ಲಾನ್ ಮಾಡಿದಂದ್ರೆ ಯುರೋಪ್ ಮತ್ತು ಗಲ್ಫ್ ಅಂತ. ಗಲ್ಫ್ಗೆ ನಾನು ಇನ್ನೊಂದ್ಸರಿ ಎಂಟ್ರಿ ಆಗ್ತೇನೆ. ಹಾಗೆ ಯುರೋಪ್ ಮತ್ತು ಗಲ್ಫ್ ಅಂತ, ಅದ್ರಲ್ಲಿ ಚೈನಾ, ರಷ್ಯಾ ಎಲ್ಲ ಮಾಡಿ. ಹಾಗೆ ನಾನು ಚೈನಾ ಎಲ್ಲ ಮಾಡಿ ಮತ್ತೆ ನಾನು ಓಕೆ, ಈಗ ನಾನು ಮಂಗಳೂರಿಂದ ಹೈದರಾಬಾದ್ ಹೋಗ್ತೇನೆ. ಬ್ಯಾಂಗ್ಳೂರ್, ಹೈದರಾಬಾದ್, ಮತ್ತೆ UP, MP, ಅಲ್ಲಿಂದ ನೇಪಾಳ ಎಂಟರ್ ಆಗ್ತೇನೆ. ನೇಪಾಳಿಂದ ನಾನು ಟಿಬೆಟ್ ಇಂದ ಚೈನಾದಿಂದ ಕಜಕಿಸ್ತಾನ್, ಅದರಿಂದ ಉರ್ಬೆಸ್ತಾನ್, ಮತ್ತೆ ಅಲ್ಲಿಂದ ನಾನು ರಷ್ಯಾಗೆ ಹೋಗ್ತಾ ಇದ್ದೇನೆ. ರಷ್ಯಾಗೆ ಹೋಗಿ ಅಲ್ಲಿ ಸ್ವಲ್ಪ ದಿವಸ ಇದ್ದು ನಾನು ಜುಲೈ 22 ತಾರೀಕಿಗೆ ನಾನು ಯುರೋಪ್ ಎಂಟರ್ ಆಗ್ತೇನೆ, ಲತಾವಿಯಾ, ಅಲ್ಲಿಂದ ಎಂಟರ್ ಆಗ್ತೇನೆ. ಅಲ್ಲಿಂದ ಎಂಟರ್ ಆದ ಮೇಲೆ ಅಲ್ಲಿ 29 ಕಂಟ್ರೀಸ್ ಉಂಟು. 29 ಕಂಟ್ರೀಸ್ ಮಾಡ್ಲಿಕ್ಕೆ ನಂಗೆ ಗೊತ್ತಿಲ್ಲ, ಒಂದು 2 ತಿಂಗಳು ಜಾಸ್ತಿ ಬೇಕಾಗ್ಬೋದು. ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಂಟ್ರೀಸ್ ಉಂಟು. ಹಾಗೆ ಅಲ್ಲಿ ಮಾಡಿ ಅಲ್ಲಿಂದ ಅದು ಮಾಡುದಂದ್ರೆ ಅದು ಲೈನಲ್ಲಿ ಹೇಳ್ಬೇಕಾಗ್ತದೆ. ಪೋಲೆಂಡ್, ಜರ್ಮನಿ, ಫ್ರಾನ್ಸ್, ಇಟಲಿ, ರೋಮ್, ನಾನು ಸ್ವಲ್ಪ ಹೇಳ್ತೇನೆ. ರೋಮ್, ಸ್ವಿಟ್ಜರ್ಲ್ಯಾಂಡ್, ಹಂಗೇರಿ, ಬಲ್ಗೇರಿಯಾ, ಹಾಗೆ ಕೆಲವು ಕಂಟ್ರೀಸ್ ಇದೆ, 29 ಕಂಟ್ರೀಸ್. ಅದು ಮಾಡಿ ನಾನು ಇನ್ನೊಂದ್ಸಲ ಟರ್ಕಿಗೆ ಬರ್ತೇನೆ. ಟರ್ಕಿಗೆ ಬಂದು ಅಲ್ಲಿಂದ ಇರಾಕಿಗೆ ಬರ್ತೇನೆ. ಇರಾಕಿದು ವೀಸಾ ಆಗ್ತಾ ಉಂಟು. ಇರಾನ್ ಮಾಡಿ ಅಲ್ಲಿಂದ ಇನ್ನೊಂದ್ಸಲ ಟರ್ಕಿಗೆ ಎಂಟರ್ ಆಗಿ ಅಲ್ಲಿಂದ ಕುವೈಟಿಗೆ ಎಂಟರ್ ಆಗ್ತೇನೆ. ಕುವೈಟಿಗೆ ಎಂಟರ್ ಆದ ಮೇಲೆ ಮತ್ತೆ ಬರುದು ಕುವೈಟ್ ಆದ್ಮೇಲೆ ಸೌದಿಯಿಂದ ಬ್ಯಾರಿನ್, ಕತಾರ್, ಮತ್ತೆ ನೆಕ್ಸ್ಟ್ ದುಬೈಯಿಂದ ಒಮಾನ್, ನನ್ನ ಲಾಸ್ಟ್ ಫಿನಿಶಿಂಗ್ ಪಾಯಿಂಟ್. ಅಲ್ಲಿ ನಾನು ಬೈಕ್ ಶಿಫ್ಟ್ ಮಾಡಿ ನಾನು ಹಿಂದೆ ಬರ್ತೇನೆ. ಶಿಪ್ ಅಲ್ಲಿ ಬರುದು ಬೈಕ್, ನಾನು ಫ್ಲೈಟ್ ಅಲ್ಲಿ ಬರ್ತಾ ಇದ್ದೇನೆ. ಇದು ಎಲ್ಲ ಕಡೆ ನಾನು K19 ಅಲ್ಲಿ ರನ್ ಮಾಡ್ತಿದ್ದೇನೆ. ಅದು ಮತ್ತೆ ಚೈನಲ್ಲಿ ಮಾತ್ರ ನಂಗೆ ರನ್ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಅಲ್ಲಿ ರೂಲ್ಸೇ ಬೇರೆ. ಅದು ಅಲ್ಲಿ ಕಾರ್ನಾಟ್ ವರ್ಕ್ ಆಗುದಿಲ್ಲ. ಹಾಗೆ ಎಲ್ಲ ಕಂಟ್ರಿಯಲ್ಲಿ ನಂಗೆ ಕಾರ್ನಾಟ್ ಯೂಸ್ ಆಗ್ತದೆ. ಇಲ್ಲಿ ಮಾತ್ರ ಇದು ಕಾರ್ನಾಟದ ಬೈಕ್ ಇದು ಪಾಸ್ಪೋರ್ಟ್ ಮತ್ತು ವೀಸಾ. ಹಾಗೆ ನಾನು ಚೈನಲ್ಲಿ ಮಾತ್ರ ನಾನು ಅಲ್ಲಿ ನಂಬರ್ ಪ್ಲೇಟ್ ಮಾಡಬೇಕು, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕು, ಮತ್ತೆ ಇನ್ನೊಂದು ಇದು ಮಾಡ್ಬೇಕು, ನಮ್ಮ ಟೂರ್ ಗೈಡ್ ಬೇಕು. ಮೇನ್ ಅಗತ್ಯ ಟೂರ್ ಗೈಡ್ ಇಲ್ಲ ಇದ್ರೆ ಇದು ಮಾಡುದಿಲ್ಲ, ವೀಸಾ ಕೊಡುದಿಲ್ಲ ಅಲ್ಲಿ. ಸೊ ಟೂರ್ ಗೈಡ್ ಮಾಡಿದ ಮೇಲೆ ಎಲ್ಲ ವೀಸಾ ಕೊಡುದು. ಈಗ ಇದರಲ್ಲಿ ಎಷ್ಟು ಒಂದೇ ಕಂಟ್ರಿಗೆ ರಿಪೀಟ್ ಏನಾದ್ರು ಇದೆಯಾ? ಹೌದು, ನಾನು ತುರ್ಕಿಗೆ ರಿಪೀಟ್ ಇರ್ತದೆ, ಟರ್ಕಿಗೆ ರಿಪೀಟ್ ಇರ್ತದೆ, ಮತ್ತೆ ಸೌದಿಗೆ ಒಂದು 3 ಸಾರಿ ಬರ್ಬೇಕಾಗ್ತದೆ. ಹೌದು. ಈಗ ಇದು ಯಾಕಾಗಿ ನೀವು ಮಾಡ್ತಾ ಇದ್ದೀರಾ? ಇದು ಆಕ್ಚುಲಿ ನಂಗೆ 60 years ಇದು ನಂದು ಬರ್ತ್ಡೇ ಆಯ್ತು. ಅದರ ಒಂದು ಖುಷಿಯಲ್ಲಿ ನನ್ನ ಸೆಲ್ಫಿ ನಾನು ಗಿಫ್ಟ್ ಕೊಡ್ತಾ ಇದ್ದೇನೆ ನನ್ನ ರೈಡಿಂಗ್ ನಲ್ಲಿ. ಈಗ ಗಾಡಿ ಯಾವುದು ಮತ್ತೆ ಯಾವ ಮಾಡೆಲ್, ಹೇಗೆ ಗಾಡಿ ಬಗ್ಗೆ ಸ್ವಲ್ಪ ಹೇಳಿ. ಇದು ಬುಲೆಟ್ ಸೂಪರ್ ಮೀಟರ್ 650 ಅಂತ. ಇದು ರೈಡಿಂಗ್ ಬಾರಿ ಕಂಫರ್ಟ್ ಗಾಡಿ. ಹಾಗೆ ನಾನು ಇದನ್ನು ಪ್ರಿಫರ್ ಮಾಡಿದ್ದೇನೆ. ಇದರಲ್ಲೇ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ದುಬೈಯಲ್ಲಿ, ಏನ್ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಆಯ್ತು ರೈಡಿಂಗ್, ಖುಷಿ ಆಯ್ತು. ಹಾಗೆ ಇದನ್ನೇ ಕೊಂಡೋಗುದು, ಸೂಪರ್ ಮೀಟರ್ ಅನ್ನ ಕೊಂಡೋಗ್ತಾ ಇದ್ದೇನೆ. ಎಷ್ಟು ಕಿಲೋಮೀಟರ್ ಇದು ಲಾಸ್ಟ್ ಟೈಮ್ ನಾನು ಹೋಗುವಾಗ 22,000 ಆಗಿದೆ ಗಲ್ಫ್ ಟೂರ್ ಮಾಡುವಾಗ. ಮತ್ತೆ ಇದರಲ್ಲಿ ಒಂದು 35 to 40,000 ಕಿಲೋಮೀಟರ್ಸ್ ರನ್ ಆಗ್ತದೆ. ಹೇಗೆ ಬಜೆಟ್ ಎಸ್ಟಿಮೇಟ್? ಬಜೆಟ್ ಇದಕ್ಕೆ ಒಂದು 15 to 18 lakhs ಬೇಕೇ ಬೇಕು. ಅಂದ್ರೆ ಚೈನಾ ಅಲ್ಲಿ ತುಂಬಾ ಖರ್ಚಾಗ್ತದೆ. ಚೈನಾ ಮತ್ತೆ ಯುರೋಪ್ ಅಲ್ಲಿ ಎಕ್ಸ್ಪೆನ್ಸಿವ್, ಎಲ್ಲ ಎಕ್ಸ್ಪೆನ್ಸಿವ್. ಗಾಡಿ ಸರ್ವಿಸ್ ಎಲ್ಲ ಮಾಡ್ಬೇಕಾಗ್ತದೆ. ಹೌದು, ಗಾಡಿ ಸರ್ವಿಸಿಗೆ ನಾನು ಸ್ಪೇರ್ಸ್ ಎಲ್ಲ ತಗೊಳ್ತೇನೆ. ಆಯಿಲ್ ಫಿಲ್ಟರ್, ಮತ್ತೆ ಕ್ಲಚ್ ವೈರ್, ಬ್ರೇಕ್ ಪ್ಯಾಡ್ಸ್, ಮತ್ತೆ ಸ್ಪಾಕೆಟ್ಸ್ ಎಲ್ಲ ತಗೊಂಡು ಹೋಗ್ತೇನೆ. ಎಲ್ಲ ನನ್ನ ಹತ್ರ ಉಂಟು. ಮತ್ತೆ ಮೆಕ್ಯಾನಿಕ್ಸ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಇಲ್ಲಿ ಸಹ ಉಂಟು, ಅಂದ್ರೆ ಅವ್ರು ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು.